ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ ಮಾಸದ ಶನಿವಾರದ ವ್ಲಾಗ್ಸ್ ಫ್ರೆಂಡ್ಸ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇದು ಕಾರ್ತಿಕ್ ಮಾಸದಲ್ಲಿ ಶನಿವಾರ ಏನಿದೆ ಅದು ಐ ಥಿಂಕ್ ಮೂರನೇ ಶನಿವಾರ, ಎರಡನೇ ಶನಿವಾರ ನಾವು ಇದು ವ್ಲಾಗ್ ಶೂಟ್ ಮಾಡ್ತಾರದು ಎರಡನೇ ಶನಿವಾರದ್ದು. ನಮ್ಮ ಮನೆ ಹತ್ರದಿಂದ ನಮ್ಮ ಮನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ನಮ್ಮ ಮನೆ ಹತ್ರ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಿಂತ್ಕೊಂಡ್ರೆ ಈ ಥರ ವ್ಯೂ ಈ ಥರ ಕಾಣುತ್ತೆ ನಮಗೆ ದೇವಸ್ಥಾನ. ಅಂದರೆ ಈಗ ರೀಸೆಂಟಾಗಿ 1 ಮಂತ್ 2 ಮಂತ್ಸಲ್ಲಿ ನೀಟಾಗೆಲ್ಲ ಚೆನ್ನಾಗಿ ಪೇಂಟ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಇನ್ನು ಇದು ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತಾ ಇರ್ತಕ್ಕಂತಹದ್ದು. ಅಂದರೆ ದೀಪ ಎಲ್ಲರೂ ಊರಲ್ಲಿ ಯಾರಿಗ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಹೋಗ್ಬಿಟ್ಟು ದೀಪ ಹಚ್ಚೋದು. ಇದು ಲಾಸ್ಟ್ ಯಾವಾಗೂ ಮಾಡಿರಲಿಲ್ಲ, ಯಾವ ವರ್ಷವೂ ನನಗೆ ಗೊತ್ತಿರೋ ಹಂಗೆ. ಅಂದರೆ ನನಗೆ ಮದುವೆ ಆದಾಗಿಂದ ನೋಡಿದ್ರು ಯಾವ ವರ್ಷವೂ ಇಲ್ಲ. ಐ ಥಿಂಕ್ ಇದೇ ಫಸ್ಟ್ ಇಯರ್ ಅನಿಸುತ್ತೆ ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪೂಜೆ ಎಲ್ಲ. ಅಂದರೆ ನಾನು ಆವಾಗಲೇ ದೀಪಾವಳಿ ವ್ಲಾಗಲ್ಲಿ ನಾನು ತಿಳಿಸಿದ್ದೀನಿ, ದಿವಾಳಿ ವ್ಲಾಗ್ ಅಂತ ಹೇಳ್ಬಿಟ್ಟು ಒಂದು ಹಾಕಿರೋದ್ರಲ್ಲಿ ತಿಳಿಸಿದ್ದೀನಿ. ನಮಗೆ ಸೂತ್ಕ ಇತ್ತು. ಸೊ ಅವತ್ತೇನೆ ಅಂದರೆ ದಿವಾಳಿದು ಅಮಾವಾಸ್ಯೆ ಏನಿತ್ತು, ಸೊ ಅವತ್ತೇನೆ ನಮಗೆ ಯಾವುದೋ ಒಂದು ಸೂತ್ಕ ಬಂತು, ಯಾರೋ ಸತ್ತೋಗ್ಬಿಟ್ಟು ನಮಗೆ ಸೂತ್ಕ ಬಂತು. ಹಂಗಾಗ್ಬಿಟ್ಟು ನಾವು ಇಷ್ಟು ತನಕನೂ ದೇವಸ್ಥಾನಕ್ಕೆ ಕೂಡ ಹೋಗಿರಲಿಲ್ಲ. ಇದೇ ಫಸ್ಟು ನಾವು ಶನಿವಾರ. ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ, ಎಲ್ಲರೂ ಪೂಜೆ ಮಾಡ್ತಾ ಇರ್ತಿದ್ರು. ಮತ್ತು ಸಂಜೆ ಟೈಮಲ್ಲಿ ಎಲ್ಲ ದೀಪ ಹಚ್ತಾ ಇರಬೇಕಾದ್ರೆ ನಾವು ನೋಡ್ಕೊಂಡು ಒಂಥರ ಬೇಜಾರು ಅನಿಸೋದು. ಅಯ್ಯೋ ನಾವು ಹೋಗಿದ್ದೆ ಚೆನ್ನಾಗಿರೋದು, ದೀಪ ಹಚ್ಬೋದಿತ್ತು. ಅದು ಇದೇ ಫಸ್ಟ್ ಇಯರ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟು, ಖುಷಿ ಅಂತ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ನಾವು ಲಾಸ್ಟ್ ಒಂದು 3 ವಾರ ಮಾಡಿದ್ರು. ಅಂದರೆ ಶನಿವಾರ ಸೋಮವಾರ 2 ವಾರನೂ ಈ ಥರ ದೀಪ ಹಚ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮೂರಲ್ಲಿ, ಮತ್ತು ಹಾಗೆ ಯಲ್ಲಮ್ಮನ ದೇವಸ್ಥಾನ ಇದೆ ನಮ್ಮೂರಲ್ಲೇ, ಮತ್ತು ಹಾಗೆ ಮಾರಮ್ಮನ ದೇವಸ್ಥಾನ ಇದೆ ನಮ್ಮೂರಲ್ಲೇ. 3 ದೇವಸ್ಥಾನದಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚಿ, ಆಮೇಲೆ ಮಾರಮ್ಮನ ದೇವಸ್ಥಾನದಲ್ಲಿ ಹಚ್ಚಿ, ಆಮೇಲೆ ಯಲ್ಲಮ್ಮನ ದೇವಸ್ಥಾನದಲ್ಲೂ ಇದೇ ಥರ ದೀಪ ಎಲ್ಲ ಹಚ್ತಾರೆ. ಹೆಂಗಸರೆಲ್ಲ ನಮ್ಮೂರಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಈ ವರ್ಷ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾವು ಇನ್ನು ಬುಧವಾರಕ್ಕೆ ಸೂತ್ಕ ಮುಗೀತು ಅಂದ್ಬಿಟ್ಟು ಶನಿವಾರ ಪೂಜೆಗೆ ಹೋಗಿದ್ವಿ. ಆವಾಗ ಅಂದರೆ ಈ ಥರ ಎಲ್ಲ ಚೆನ್ನಾಗಿ ಅವತ್ತು ಇನ್ನೊಂದು ಏನಂದರೆ ಅವತ್ತು ಸಂಜೆನೇ ಮಳೆ ಸ್ಟಾರ್ಟ್ ಆಗಿತ್ತು, ಮಳೆ ಬರ್ತಾ ಇತ್ತು. ಅಂದರೆ ತುಂಬ ಮೋಡ ಇತ್ತು, ಮತ್ತು ಚಿಕ್ಕದಾಗಿ ಹನಿ ಬೀಳ್ತಾ ಇತ್ತು. ಹಂಗಾಗ್ಬಿಟ್ಟು ನಾವು ಇನ್ನೂ ಕಂಪೌಂಡ್ ಮೇಲೆಲ್ಲನೂ ಅಷ್ಟೊಂದು ಇಟ್ಟಿರಲಿಲ್ಲ, ಒಂದು ಸೈಡೇನೋ ಇಟ್ಟಿದ್ರು ಮಳೆ ಬರಲ್ಲ ಅನ್ನೋ ಒಂದು ಇದಕ್ಕೆ. ಆದರೂ ಕೂಡ ಮಳೆ ಸ್ಟಾರ್ಟ್ ಆಯಿತು. ಒಳಗಡೆ ಎಲ್ಲನೂ ಇದೇ ಥರ ನೀಟಾಗಿ ಎಲ್ಲ ಅಂದರೆ ಸುತ್ತು, ಮತ್ತು ತುಂಬ ಚೆನ್ನಾಗಿ ಎಲ್ಲೆಲ್ಲಿ ಪ್ಲೇಸ್ ಇರುತ್ತೋ ಇಷ್ಟೇ ದೀಪ ಅಂತ ಏನಿರಲಿಲ್ಲ, ಎಷ್ಟು ಬೇಕಾದ್ರೂ ಹಚ್ಬೋದಿತ್ತು. ಸೊ ಹಂಗಾಗ್ಬಿಟ್ಟು ಎಣ್ಣೆ ಬತ್ತಿ ಎಲ್ಲ ಹಾಕ್ಬಿಟ್ಟು ದೀಪಗಳೆಲ್ಲ ಒಂದೇ ಸರಿನೇ ದೀಪ ಎಲ್ಲ ತೊಗೊಂಬಂದುಬಿಟ್ಟಿದ್ರು. ಫಸ್ಟ್ ಕಾರ್ತಿಕ್ ಮಾಸ ಏನು ಸ್ಟಾರ್ಟ್ ಆಯಿತು ಅವತ್ತೇ ದೀಪ ಮತ್ತೆಲ್ಲ ತೊಗೊಂಬಂದುಬಿಟ್ಟಿದ್ರು. ಇನ್ನು ಎಣ್ಣೆ ಬತ್ತಿ ಅಂತೀರ ಅವನ್ನ ಪ್ರತಿ ವಾರನೂ ತೊಗೊಂಬಂದು ಈ ಥರ ಹಾಕಿಬಿಟ್ಟು ಎಲ್ಲ ದೀಪ ಹಚ್ಚೋದು ಆಗಿತ್ತು. ಇನ್ನೆಲ್ಲ ಇದೇ ಥರ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಚೆನ್ನಾಗಿರುತ್ತೋ, ಯಾವ್ಯಾವ ಥರ ಎಲ್ಲೆಲ್ಲಿ ಇಟ್ಟರೆ ಯಾವ್ಯಾವ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಎಲ್ಲರೂ ದೀಪ ಇಟ್ಬಿಟ್ಟು ಬತ್ತಿ ಎಣ್ಣೆ ಹಾಕಿ ಎಲ್ಲರೂ ಕೊಡ್ತಾಯಿದ್ರು. ಅದರಲ್ಲಿ ನನ್ನ ಮಗಳು ಮತ್ತು ಮಕ್ಕಳೆಲ್ಲ ಸ್ವಲ್ಪ ಜನ ಇದ್ದರು. ಮಕ್ಕಳೆಲ್ಲ ಸೇರಿಬಿಟ್ಟು ಮತ್ತು ನಾವು ಸ್ವಲ್ಪ ಬೇಗನೆ ಹೋದ್ವಿ. ಅವಾಗೂ ಅಲ್ಗೂ 5:30ಗೆ ಹೋಗೋಣ, 5:30 ಹಂಗೆ ಹೋಗೋಣ ಅಂದರೆ ನಮಗೆ 6:15 ಏನೋ ಆಯಿತು ಮನೆಯಲ್ಲಿ ಹೋಗ್ಬಿಟ್ಟು ಇನ್ನೆಲ್ಲ ಸ್ವಲ್ಪ ಈ ಥರ ಎಲ್ಲ ಇದು ಮಾಡಿ ದೀಪಗಳೆಲ್ಲ ಇಟ್ಬಿಟ್ಟು ದೀಪ ಹಚ್ಚಿದ್ವಿ. ನಾನು ಆವಾಗಲೇ ಹೇಳ್ದಂಗೆ ದೇವಸ್ಥಾನದ್ದು ಏನೂ ಪೇಂಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ನಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ನಾವು ಪೇಂಟ್ ಮಾಡಿಸಿದ್ಮೇಲೆ ಕೂಡ ಇದೇ ಫಸ್ಟ್ ಟೈಮ್ ನಾವು ದೇವಸ್ಥಾನದ ಒಳಗಡೆ ಹೋಗಿದ್ದು. ನಂಗೆ ನಿಜವಾಗ್ಲೂ ನೋಡಿದಾಗ ಎಷ್ಟು ಖುಷಿ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಇಷ್ಟು ಮುಂಚೆ ಎಲ್ಲ ಈ ಥರ ನೋಡಿರಲಿಲ್ಲ ಅಲ್ವಾ. ಸೊ ಇದು ಫಸ್ಟ್ ಟೈಮ್ ನೋಡಿದಾಗ ತುಂಬ ಖುಷಿ ಅನ್ನಿಸ್ತು. ಅಯ್ಯೋ ತುಂಬ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಇಲ್ಲಿ ರಂಗೋಲಿ ಹಾಕ್ತಾಯಿದ್ರು ಅಕ್ಕ ನಾನು ವಿಡಿಯೋ ಮಾಡ್ಕೊಳ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ ಅಂದರೆ ಹಾಕು ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಕು ತೊಂದರೆ ಇಲ್ಲ, ಏನಂತೆ ಯೂಟ್ಯೂಬಿಗೆ ತಾನೇ ಹಾಕು ಅಂತ. ಈಗಲ್ಲ ಸೊ
ಸೊ ನಾನು ಇನ್ನು ಆವಾಗಲೇ ಹೇಳ್ದಂಗೆ ಅಕ್ಕ ರಂಗೋಲಿ ಹಾಕ್ತಾಯಿದ್ರು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಅಂದಾಗ ಅವರು ಒಂದು ಸ್ವಲ್ಪ ಅಂದರೆ ನೀ ಯೂಟ್ಯೂಬ್ ಮಾಡ್ತಾ ಇದೆಯಾ ಅಂದರು. ಆಮೇಲೆ ಹೌದು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಕ್ಕ, ಆವಾಗಲೇ ಏನೊಂದು 6 ಮಂತ್ಸ್ ಆಯ್ತಲ್ವಾ ನಿಮಗೆ ಗೊತ್ತಿಲ್ವಾ ಅಂದೆ. ಆಮೇಲೆ ಎಲ್ಲಿ ನೀನು ಹೇಳಲೇ ಇಲ್ಲ ಅಂತ ಅಂದರು ಅವರು. ಸೊ ನಾನು ಅದಕ್ಕೆ ಹೇಳಿದೆ, ನಾನು ನಿಜವಾಗ್ಲೂ ನಾನು ಇನ್ನೊಂದು ನಿಮಗೂ ತಿಳಿಸ್ಬೇಕಾಗಿರೋದು ಏನು ಅಂತ ಅಂದರೆ, ನಾನು ಯಾರಿಗೂ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನೀವು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸ್ಪೆಷಲಿ ನಮ್ಮ ರಿಲೇಷನಲ್ಲಂತೂ ನಾನು ಯಾರಿಗೂ ಹೇಳಿಲ್ಲ. ಆದರೂ ಅವರೇ ತಿಳ್ಕೊಂಡು ನಾನು ಸ್ಟೇಟಸ್ಗೆ ಹಾಕಿರ್ತೀನಿ. ಇಲ್ಲ ಅಂತ ಅಂದರೆ ಏನೋ ಹಾಗೆ ಸ್ಕ್ರೋಲ್ ಮಾಡ್ತಾಯಿದ್ರೆ ಈ ವಿಡಿಯೋಸ್ ಬಂದುಬಿಟ್ಟು ನೋಡಿರ್ತಕ್ಕಂಥವ್ರು. ಸೊ ಈ ಥರ ನೋಡಿದ್ದಾರೆ ಬಿಟ್ಟರೆ ನಾನು ಯಾವತ್ತೂ ಯಾರಿಗೂ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನಾನು ವೀಡಿಯೋಸ್ ನೋಡಿ ಅಂತ ನಾನು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದೀನಿ. ಬಟ್ ಫ್ಯಾಮಿಲಿಯಲ್ಲಿ ಮಾತ್ರ ನಾನು ನಿಜವಾಗ್ಲೂ ನಾನು ಯಾರಿಗೂ ಹೇಳಿಲ್ಲ. ಫಸ್ಟು ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದ್ದು ನಮ್ಮ ಅಕ್ಕನಿಗೆ, ಹಾಗೆ ನಮ್ಮ ತಮ್ಮವ್ರ ಮಿಸಸ್ಗೆ ಮಾತ್ರ ನಾನು ಫಸ್ಟು ಹೇಳಿದೆ. ಆಮೇಲೆ ನಾವು ಅಮ್ಮಂಗೆ ಹೇಳಿದೆ ಈ ಥರ ಯೂಟ್ಯೂಬ್ ಅಂದರೆ ನಮ್ಮ ಅಮ್ಮಗೆ ಸ್ವಲ್ಪ ಗೊತ್ತಾಗುತ್ತೆ ಯೂಟ್ಯೂಬ್ ಅಂತ ಅಂದರೆ ಏನು, ಓಕೆ ಏನೋ ಸ್ವಲ್ಪ ಗೊತ್ತಿದೆ, ತುಂಬ ಗೊತ್ತಿಲ್ಲ ಅಂದರೂ ಕೂಡ ಸ್ವಲ್ಪ ಗೊತ್ತಿದೆ ಯೂಟ್ಯೂಬ್ ಅಂದರೆ. ಸೊ ಅವ್ರ ಹತ್ರ ಬಿಟ್ಟರೆ ನಾನು ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಮಾಡ್ತೀನಿ, ನನ್ನ ಚಾನಲ್ ನೋಡಿ, ನನ್ನ ಚಾನಲ್ ಹೆಸರಿದು. ನಾನು ನಿಜವಾಗ್ಲೂ ನಾನು ನಿಮಗೂ ಹೇಳೋದು, ಯಾರಾದರೂ ಹೊಸೊಬ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಯೂಟ್ಯೂಬ್ ಮಾಡ್ತೀನಿ, ಇಲ್ಲ ಮಾಡ್ತಾ ಇರ್ತಕ್ಕಂಥವ್ರು ಹೊಸ್ದಾಗಿ ಬಿಡಿ, ಹೊಸ್ದಾಗಿ ಮಾಡ್ತಾ ಇರ್ತಕ್ಕಂಥವ್ರಿಗೂ ನಾನು ಹೇಳೋದು ಒಂದೇ, ಫ್ಯಾಮಿಲಿಯಲ್ಲಿ ಮಾತ್ರ ಯಾರಿಗೂ ನೀವು ನನ್ನ ಚಾನಲ್ ನೋಡಿ ಅಂತ ಹೇಳಬೇಡಿ. ಯಾಕೆ ಅಂದರೆ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಓಕೆ, ಸ್ವಲ್ಪ ನಾವು ಗ್ರೋತ್ ಆದಮೇಲೆ ಇಲ್ಲ ನಮ್ಮದು ಒಳ್ಳೆ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಹೆಸರು ಬಂದಮೇಲೆ ನಾವಾಗಿ ಹೇಳ್ಕೊಂಡಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಒಂದು ನನ್ನ ಒಪಿನಿಯನ್ ಆ ಥರ. ಸೊ ಹಂಗಾಗ್ಬಿಟ್ಟು ನಾನು ಯಾರಿಗೂ ಹೇಳಿರಲಿಲ್ಲ. ಆ ಅಕ್ಕ ಕೂಡ ಪಾಪ ಹಂಗೆ ಕೇಳಿದ್ರು, ಹೌದಾ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನಂಗೆ ಹೇಳಬೇಕು ತಾನೇ, ಸರಿ ನಾನು ನೋಡ್ತೀನಿ, ಅದು ಒಂದು ಲಿಂಕ್ ಕಳಿಸು ಅಂತ ಕೇಳಿದ್ರು. ನಿಜವಾಗ್ಲೂ ಖುಷಿ ಆಯಿತು ಆವಾಗ. ಮತ್ತು ನಂಗೆ ಅಲ್ಲಲ್ಲಿ ಯಾರಾದ್ರು ನಮ್ಮ ಫ್ಯಾಮಿಲಿ ಅವರೇ ಇರ್ಬೋದು, ಬೇರೆ ಫ್ರೆಂಡ್ ಸರ್ಕಲಲ್ಲಿ ನಾನು ಹೇಳದೇ ಇರ್ತಕ್ಕಂಥವ್ರು ಕೂಡ ಯೂಟ್ಯೂಬ್ ಮಾಡ್ತಾ ಇದೆಯಾ, ನನಗೂ ಹೇಳಲೇ ಇಲ್ಲ ಅಂತ ಆ ಥರ ಕೇಳ್ತಾರೆ. ಮತ್ತು ನಾನು ಆ ವ್ಲಾಗ್ ನೋಡಿದೆ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ, ನಂಗೆ ಅದು ಖುಷಿ ಆಗುತ್ತೆ. ಸೊ ಇನ್ನು ದೀಪ ಎಲ್ಲ ನಾನು ಅದನ್ನು ಬಿಟ್ಟು ಈಗ ವ್ಲಾಗ್ ವಿಚಾರಕ್ಕೆ ಬಂದರೆ, ದೀಪ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಆವಾಗಲೇ ಇಟ್ಟಿದ್ವಲ್ವ. ಸೊ ಆಲ್ಮೋಸ್ಟ್ ಕತ್ತಲಾಗ್ಬಿಡ್ತು, ಆವಾಗಲೇ 7:30 ಆಯ್ತೇನೋ ಟೈಮು. ಇನ್ನು ಮಕ್ಕಳೆಲ್ಲರೂ ಯಾರ್ಯಾರು ಒಂದು ಕ್ಯಾಂಡಲ್ ತೊಗೊಂಡು ಎಲ್ಲರೂ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕ್ಯಾಂಡಲಲ್ಲಿ ದೀಪ ಎಲ್ಲ ಹಚ್ಚಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನ ದೀಪ ಹಚ್ಚಿದ್ಮೇಲೆ. ನಾವು ಇಷ್ಟು ದಿನ ಮನೆ ಹತ್ರದಿಂದನೇ ನೋಡ್ತಿದ್ವಿ, ಬಟ್ ಇವಾಗ ಹತ್ತಿರದಿಂದ ಅಂದರೆ ನಮಗೆ ಸುತ್ತ ಇರೋದ್ರಿಂದ ಬಂದಿರಲಿಲ್ಲ ಅಂತ ಹೇಳಿದ್ನಲ್ವ. ಸೊ ಇವಾಗ ತುಂಬ ಹತ್ತಿರದಿಂದ ನೋಡಿದಾಗ ಖುಷಿ ಆಯಿತು. ಇನ್ನು ಇದಾದಮೇಲೆ ನಮ್ಮ ಪ್ರಸಾದ ಅಂತ ಹೇಳ್ಬಿಟ್ಟು ಕಾಳು ಒಗ್ಗರಣೆ ಹಾಕ್ಸಿದ್ರು. ಸೊ ಅದು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು, ಅಂದರೆ ಎಲ್ಲರಿಗೂ ಅಲ್ಲಿ ಬಂದಿರ್ತಕ್ಕಂಥ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥವ್ರು ಎಲ್ಲರೂ ಪ್ರಸಾದ ತೊಗೊಂಡು ಹೋದರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.